ಮೀನರಾಶಿಯವರ ಜನವರಿ ತಿಂಗಳು 2026ನೇ ಇಸ್ವಿಯ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬ ಮೀನರಾಶಿಯವರಿಗೆ. ಯಾರ್ಯಾರು ಮೀನರಾಶಿಯವರು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಮಾತ್ರ ಮೀನರಾಶಿಯರು ಅಂತ ನಿಮಗೆ ಗೊತ್ತಿದೆ. ಸೊ ದಯವಿಟ್ಟು ಒಂದು ಸಹಾಯವನ್ನು ಮಾಡಿ, ನಿಮ್ಮ ಮೊಬೈಲ್ಗಳಲ್ಲಿರ್ತಕ್ಕಂಥ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಲಿಂಕ್ ಇರ್ತದೆ. ಅಲ್ಲಿ ದಯವಿಟ್ಟು ಶೇರ್ ಮಾಡಿ, ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ಲಿಂಕ್ ಸಿಗಲಿ, ಪ್ರತಿಯೊಬ್ಬರು ವಿಡಿಯೋ ನೋಡಲಿ, ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ಗೊತ್ತಾಗಲಿ. ಏನೇನು ಸಮಸ್ಯೆ ಆಗಬಹುದು ವರ್ಷದ ಮೊದಲನೇ ತಿಂಗಳೇ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಲಿ. ಅವರು ಪ್ರಿಕಾಷನರಿ ಸ್ಟೆಪ್ಸ್, ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ, ಅವರು ರಕ್ಷಣೆಯನ್ನು ಪಡಿಕೊಳ್ಳಿ, ಸಮಸ್ಯೆಗಳಿಂದ ಹೊರಬರಲಿ, ಸಮಸ್ಯೆ ಆಗದೇ ಇರಲಿ ಅವರಿಗೆ ಅನ್ನುವಂಥದ್ದು ವಿಚಾರ. ಸೊ ದಯವಿಟ್ಟು ನಾನು ನಿಮಗೆ ಹೇಳ್ತೇನೆ, ನಿಮಗೆ ಹೆದರಿಸ್ಲಿಕ್ಕಂತೂ ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನು ಹೆದರಿಸಿ ನಾನು ಯಾವ ಪಾಪ ಕಟ್ಕೊಳ್ಳಿ, ಏನಿದೆ, ಏನು ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಲಿದೆ, ಅದು ಪರಿಹಾರ ಏನು ಅಂತ ತಿಳಿಸೋದು. ಪ್ರತಿ ತಿಂಗಳು ಒಂದಿಷ್ಟು ಶುಭನೂ ಇರುತ್ತೆ, ಒಂದಿಷ್ಟು ಅಶುಭ ಎಚ್ಚರಿಕೆಗಳು ಇರುತ್ತೆ. ಸೊ ಇದು ಎಚ್ಚರಿಕೆ ವಿಡಿಯೋ. ಶುಭ ವಿಚಾರ ವಿಡಿಯೋ ಇನ್ನೊಂದಿರುತ್ತೆ, ಅದನ್ನು ಸಹ ಮಾಡ್ತೇನೆ, ಅದನ್ನು ಸಹ ನೋಡ್ಕೊಳ್ಳಿ. ಅದು ಒಳ್ಳೆಯದೇನಾಗುತ್ತೆ, ಏನಾಗುತ್ತೆ, ಇದೆರಡು ಸಪ್ರೇಟ್ ವಿಡಿಯೋ ಮಾಡೋದಷ್ಟೇ ನನ್ನ ಒಂದು ಅಭ್ಯಾಸ ಬಲವಾಗಿದೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷವಾದಂಥ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗಳನ್ನೆಲ್ಲ ಓದ್ತಾ ಇರ್ತಾನೆ. ರಿಪ್ಲೈ ಮಾಡಲಿಕ್ಕೂ ಸಹ ಆದಷ್ಟು ಪ್ರಯತ್ನವನ್ನು ಮಾಡ್ತೇನೆ. ನಾನು ಎಲ್ಲ ಸಲ ಆಗಲ್ಲ, ಬಟ್ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇನೆ ರಿಪ್ಲೈ ಮಾಡಲಿಕ್ಕೆ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ನೀವು ಮೀನರಾಶಿಯ ವ್ಯಾಪಾರಿಗಳು, ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಂತಾದರೆ ನಿಮಗೆ ಮೋಸ ಮಾಡುವವರ ಸಂಖ್ಯೆ ತೀರಾ ಜಾಸ್ತಿ ಇರುತ್ತೆ. ವ್ಯಾಪಾರ ಮಾಡಲಿ ಶತ್ರುಗಳ ಕಾಟ. ವ್ಯಾಪಾರ ಮಾಡುವ ಮೀನರಾಶಿಯವರಿಗೆ ಶತ್ರುಗಳ ಕಾಟ, ವ್ಯಾಪಾರದಲ್ಲಿ ಮೋಸ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಈ ಒಂದು ಜನವರಿ ತಿಂಗಳಲ್ಲಿ. ಹಾಗಂತ ಚೆನ್ನಾಗೂ ಇದೆ, ಅದನ್ನು ಶುಭ ವಿಚಾರಗಳು ತಿಳಿಸ್ತೇನೆ ನಾನು. ಆದರೆ ಮೋಸಗಾರರು, ಇದ್ರ ಒಳಗಡೆನೆ ಕಪಟಿಗಳು, ಗೋಮುಖ ವ್ಯಾಘ್ರಗಳು, ಅವರು ತುಂಬ ನಿಮಗೆ ಪ್ರಾಫಿಟ್ ಮಾಡೋ ಥರ ಮುಖವಾಡ ಧರಿಸ್ಕೊಂಡು ಬಂದ್ಬಿಡ್ತಾರಲ್ಲ, ಗೊತ್ತೇ ಆಗಲ್ಲ. ಷಷ್ಠ್ಯಾಧಿಪತಿ ಲಾಭದಲ್ಲಿದ್ದಾನೆ. ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿದ್ದರೆ, ಷಷ್ಠ್ಯಾಧಿಪತಿ ಲಾಭದಲ್ಲಿದ್ದಾಗ, ಶುಕ್ರಯುತಿಯಾಗಿದ್ದಾಗ ಮೋಸಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೂ ನಿಮಗೆ ಶತ್ರುಗಳ ಕಾಟ ತೀರಾ ಜಾಸ್ತಿ ಆಗ್ಬಿಡುತ್ತೆ. ತುಂಬ ನಿಮಗೆ ಹಿಂಸೆ ಕೊಡೋ, ತೊಂದರೆ ಕೊಡ್ತಕ್ಕಂಥವ್ರ ಕಾಟ ತುಂಬ ಜಾಸ್ತಿ ಆಗ್ಬಿಡುತ್ತೆ. ನೆನಪಿಟ್ಕೊಳ್ಳಿ ದಯವಿಟ್ಟು ಮೀನರಾಶಿಯವರು, ಈ ವಿಚಾರ ಬಹಳ ಇಂಪಾರ್ಟೆಂಟ್. ನಿಮಗೆ ತುಂಬ ವ್ಯಾಪಾರ ಆಗ್ತಾ ಇದೆ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಇಟ್ಕೊಳ್ಳಿ. ಇಲ್ಲ ಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚ ಬಗಳಾಮುಖಿ ಹೋಮವನ್ನು ಅಮಾವಾಸ್ಯೆ ಕೇತು ಶಾಂತಿ ಸಹಿತವಾಗಿ ಮಾಡಿಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಆ ಪ್ರಸಾದವನ್ನು ಇಟ್ಕೊಳ್ಳಿ, ಶತ್ರುಗಳನ್ನ ಓಡಿಸ್ಕೊಳ್ಳಿ ಅಷ್ಟೇ. ಎರಡನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏನಪ್ಪಾ ಜನವರಿ ತಿಂಗಳಿಗೋಸ್ಕರ ಅಂದರೆ, ಬಹಳ ದೊಡ್ಡ ಜನರನ್ನು ನೀವು ಎದುರಾಕೊಂಡ್ಬಿಡ್ತೀರಾ ಅನಿಸ್ತಾ ಇದೆ. ಅಥವಾ ದೊಡ್ಡ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಅಥವಾ ದೊಡ್ಡ ತುಂಬ ಶಕ್ತಿ ಅಂತ ಅಂದರೆ ಶಾರೀರಿಕ ಶಕ್ತಿ ಅಂತಲ್ಲ, ಸಮಾಜದಲ್ಲಿ ತುಂಬ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ತುಂಬ ಅಧಿಕಾರ ಇದೆ, ತುಂಬ ಜನ ಅವ್ರು ಹೇಳ್ದಂಗೆ ಕೇಳ್ತಾರೆ, ಅಂತಹ ದೊಡ್ಡವ್ರನ್ನ ನೀವು ಎದುರಾಕೊಂಡ್ಬಿಡ್ತೀರಾ ಅಂತ ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮೀನರಾಶಿಯವರು ಜನವರಿ ತಿಂಗಳಲ್ಲಿ ದೊಡ್ಡ ಜನರನ್ನ ಎದುರಾಕೊಳ್ತಾರೆ. ದೊಡ್ಡ ಅಧಿಕಾರಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು, ರಾಜಕೀಯದಲ್ಲಿರ್ತಕ್ಕಂಥವ್ರನ್ನ, ಎಲ್ಲರೂ ದೊಡ್ಡವ್ರನ್ನ ಎದುರಾಕೊಂಡ್ಬಿಡ್ತೀರಾ ಅಂತ. ಯಾಕೆ, ಏನಕ್ಕೆ ಹಂಗೆ ಎದುರಾಕೋಬೇಕು? ಸೈಲೆಂಟಾಗಿ ಇದ್ದು ಬಿಟ್ರೆ ಆಯಿತು. ಇಷ್ಟ ಆಗಲಿಲ್ವಾ ಆ ಜಾಗವನ್ನು ಬಿಟ್ಟು ಹೋದ್ರಾಯಿತು. ಅವರೇನೋ ಒಂದು ಸ್ವಲ್ಪ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ವ್ಯವಹಾರ ಮಾಡಬೇಕು. ಯಾರನ್ನೂ ಎದುರಾಕೋಬಾರ್ದು, ಯಾರನ್ನೂ ಕೆಡಿಸ್ಕೊಳ್ಬಾರ್ದು, ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಳ್ಬೇಕು. ಅದೇ ಇಂಪಾರ್ಟೆಂಟ್, ಬಹಳ ಮುಖ್ಯ. ಆಯ್ತಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ದಯವಿಟ್ಟು ಯಾರನ್ನೂ ಎದುರಾಕೋಬೇಡಿ. ಯಾರು ಯಾವಾಗ ಏನಕ್ಕೆ ಬೇಕಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂತಹದ್ರಲ್ಲೇ ನಿಮಗೆ ಪ್ರಜ್ಞೆಯನ್ನು ಕೊಡ್ತಕ್ಕಂಥದ್ದೇ ನಮ್ಮ ಹೋಮಗಳು. ಆ ಹೋಮದ ಭಸ್ಮ ನಿಮ್ಮ ಮನೇಲಿದ್ದಾಗ, ಆ ಪ್ರಸಾದ ನಿಮ್ಮ ಜೇಬಲ್ಲಿದ್ದಾಗ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನಿಮಗೂ ಸಮಯ ಪ್ರಜ್ಞೆ ಇರ್ತದೆ, ನೀಟಾಗಿ ಎಲ್ಲರನ್ನೂ ನಿಮ್ಮ ಪರವಾಗಿ ಇಟ್ಕೊಳ್ತೀರಾ. ಇಲ್ಲ ಎದುರಾಕೊಂಡು ಹಾಳು ಮಾಡ್ಕೊಂಡು ನಿಮ್ಮ ಕೆಲಸನೂ ಹಾಳು ಮಾಡ್ಕೊಳ್ತೀರಾ. ಯೋಚನೆ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ನಿಮಗೆ ಪರಿಹಾರ ತಿಳಿಸ್ತಾನೆ. ಮೂರನೇ ಎಚ್ಚರಿಕೆ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಈ ಹಿಂದೆ ಯಾರೋ ನಿಮಗೆ ತುಂಬ ಹೆಲ್ಪ್ ಮಾಡಿರ್ತಾರೆ, ಆಯಿತಾ? ಅವರು ಈಗ ನಿಮ್ಮ ಹತ್ರ ಬರ್ತಾರೆ. ನಮಗೆ ಆವಾಗ ನಾನು ನಿಮಗೆ ಹೆಲ್ಪ್ ಮಾಡಿದ್ನಲ್ಲ, ಈಗ ನೀವು ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಆದರೆ ನೀವು ಇಲ್ಲ ಆಗಲ್ಲ ಅಂತ ಹೆಲ್ಪ್ ಮಾಡಲ್ಲ. ಈ ಹಿಂದೆ ನಿಮಗೆ ಹೆಲ್ಪ್ ಮಾಡಿದವರಿಗೆ, ಈ ಹಿಂದೆ ನಿಮಗೆ ಸಹಾಯ ಮಾಡಿದವರು ಈಗ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡ್ಬಿಡ್ತಾರೆ ಜನವರಿ ತಿಂಗಳಲ್ಲಿ. ಆದರೆ ನೀವು ಸಹಾಯ ಮಾಡಲ್ಲ. ಅಲ್ಲಿಗೆ ನೀವು ಯಾರಾಗ್ತೀರಾ? ಕೃತಜ್ಞರಾಗ್ತೀರಾ. ಇವರಿಗೆ ಕೃತಜ್ಞತೆಯೇ ಇಲ್ಲ, ಮಾಡಿದ ಸಹಾಯ
ಇವರಿಗೆ ನೆನಪೇ ಇಲ್ಲ, ನಾವು ಮಾತ್ರ ಸಹಾಯ ಮಾಡಬೇಕು, ಇವ್ರು ಮಾತ್ರ ನಮಗೆ ಸಹಾಯ ಮಾಡಲ್ಲ, ಇವ್ರು ಸರಿ ಇಲ್ಲ ಅನ್ನೋ ಥರ ನಿಮ್ಮನ್ನು ಒಂದು ಕ್ಯಾಟಗರಿಯಲ್ಲಿ ಸೇರಿಸ್ಬಿಡ್ತಾರೆ. ನೀವು ಯಾಕೆ ಸಹಾಯ ಮಾಡಲ್ಲ ವಾಪಸ್ ಗೊತ್ತಿಲ್ಲ, ಗಾಡ್ ನೋಸ್. ನಿಮ್ಮ ಹತ್ರ ದುಡ್ಡಿರಲ್ವೋ ಅಥವಾ ನಿಮ್ಮ ಹತ್ರ ಅವಕಾಶ ಇರಲ್ವೋ, ನಿಮ್ಮ ಹತ್ರ ಶಕ್ತಿ ಇರಲ್ವೋ, ನಿಮ್ಮ ಹತ್ರ ಏನಿರಲ್ಲ ಗೊತ್ತಿಲ್ಲ, ಆದರೆ ನೀವು ಮಾತ್ರ ಸಹಾಯ ಮಾಡಲ್ಲ. ನೀವು ವಾಪಸ್ ಸಹಾಯ ಮಾಡದ ಕಾರಣ ಅವರು ನಿಮ್ಮ ಬಗ್ಗೆ ಒಂದು ಗ್ರಜ್ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಹತ್ರ ಸಹಾಯ ಪಡಿತಾರೆ, ನಮಗೆ ಸಹಾಯ ಮಾಡಲ್ಲ ಅಲ್ವಾ, ನೋಡ್ಕೊಂಡು ತಿಂತಾರೆ ಅಂತ. ಅಂದರೆ ನೀವು ಒಂದು ಹೊಸ ಶತ್ರುವನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರ. ಅವರಿಗೆ ವಾಪಸ್ ನೀವು ಸಹಾಯ ಮಾಡ್ದೇ ಒಂದು ಹೊಸ ಶತ್ರು ಉಟ್ಕೊಂಡ್ಬಿಡ್ತಾರೆ ನಿಮಗೆ. ಸೊ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ನಿಮಗೆ ಜನವರಿ ತಿಂಗಳಲ್ಲಿ ಹಿಂದೆ ನಿಮಗೆ ಸಹಾಯ ಮಾಡಿದ್ನಲ್ಲಪ್ಪ ಹಿಂಗೆ ವಾಪಸ್ ಸಹಾಯ ಮಾಡು ಅಂತಂದರೆ ಸಾಧ್ಯವಾದರೂ ವಾಪಸ್ ಅವ್ರಿಗೆ ಸಹಾಯ ಮಾಡಿ. ಇಲ್ಲ ಅಂದರೆ ಮುಖ ಮುರಿದಂಗೆ ಹೇಳ್ಬೇಡಿ, ಹಾಗೂ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅವ್ರನ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ವಾಪಸ್ ಪುನಃ ನೀವು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನೋಡಪ್ಪ, ನಂಗೆ 100 ಸಹಾಯ ಮಾಡೋಕ್ಕಲ್ಲ, ನಾನು 30 ಸಹಾಯ ಮಾಡ್ತೀನಿ, 10 ಸಹಾಯ ಮಾಡ್ತೀನಿ. ನೀನು ನನಗೆ ಸಹಾಯ ಮಾಡಿದೆ, ನನ್ನ ಕಷ್ಟದಲ್ಲಿ ನನಗೆ ನೆನಪಿದೆ, ಅದು ನಾನು ಮರ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಡು ನನ್ನ ಪರಿಸ್ಥಿತಿ ಹಂಗಿದೆ ಅನ್ನೋಂಥದ್ದನ್ನ ಬಿಡಿಸಿ ಹೇಳಿ. ಇಲ್ಲ ಅಂದರೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಹೊಸ ಶತ್ರುನ ಹೊಸದಾಗಿ ಒಬ್ಬ ಶತ್ರು ಆದ ಅಂದರೆ ಮುಗಿದೋಯ್ತು, ಮತ್ತೆ ಪುನಃ ನಿಮ್ಮನ್ನು ಕಾಡ್ತಾನೆ ಇರ್ತಾನೆ ಅವನು ಆವಾಗ. ಈಗಿರೋ ಶತ್ರುಗಳು ಸಾಕಾಗಲ್ಲ ಅಂತ ಹೊಸ ಶತ್ರು ಏನಕ್ಕೆ ಬೇಕು ನಿಮಗೆ? ನೆನ್ಪಿಟ್ಕೊಳ್ಳಿ. ಇದೆಲ್ಲ ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಅಮಾವಾಸ್ಯೆ ಹೋಮಗಳು. ಏನು ಬಂದೇ ಬಿಡುತ್ತೆ ಅಮಾವಾಸ್ಯೆ. ಸೊ 20ನೇ ತಾರೀಕು ಬೆಳಗ್ಗೆ ಅಮಾವಾಸ್ಯೆ ದಿವಸ ನಾವು ಮಾಡ್ತಾ ಇದ್ದೇವೆ ವಿಶೇಷ ಹೋಮಗಳು ನಿಮ್ಮ ರಕ್ಷಣೆಗೋಸ್ಕರ. ನಿಮಗೆ ಡಿಸೆಂಬರ್ ತಿಂಗಳ ರಕ್ಷಣೆ, ಅದ್ರ ಮಂತ್ರದ ರಕ್ಷಣೆಗಳಿಗೋಸ್ಕರ ಅದ್ಭುತವಾದ ಪರಿಹಾರಗಳಿದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ. 4ನೇ ಎಚ್ಚರಿಕೆ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ತೀರಾ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ದಂಗೆ ಒಂದು ತಪ್ಪು ಮಾಡಿದ್ರಿ. ಆ ತಪ್ಪು ಯಾರಿಗೂ ಗೊತ್ತಿರಲ್ಲ, ಗೌಪ್ಯ, ಸೀಕ್ರೆಟ್, ಟಾಪ್ ಸೀಕ್ರೆಟ್. ಬಿಡಪ್ಪ, ಯಾರಿಗೂ ಗೊತ್ತಿರ ನಾನು ಆ ತಪ್ಪು ಮಾಡಿರೋದು ಅಂತ ಆರಾಮಾಗಿರ್ತೀರ. ಆದರೆ ಅದು ಭಾಳ ದಿನ ಆಗೋಯ್ತು, ಯಾವಾಗೋ ಮಾಡಿದ್ದೆ, ಏನು ತೊಂದರೆ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು ಅಂತ. ಹಂಗಿಲ್ಲ. ಮೀನರಾಶಿಯವರು ಬಹಳ ಗೌಪ್ಯವಾಗಿ ಮಾಡಿದಂತಹ ಒಂದು ತಪ್ಪು ಅಥವಾ ಒಂದು ರಹಸ್ಯಮಯವಾದ ಕಾರ್ಯ ಜನವರಿ ತಿಂಗಳಲ್ಲಿ ಜಗಜ್ಜಾಹೀರಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಏನು ಮಾಡ್ತೀರಾ? ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನೀವು ಏನು ತಪ್ಪು ಮಾಡಿದ್ರಲ್ಲ ಅದು ಎಲ್ಲರಿಗೂ ಗೊತ್ತಾಗತ್ತೆ. ಗೊತ್ತಾಗಲಿ ಬಿಡ್ರಿ, ನನಗೆ ಆಗ್ಬೇಕು ಅಂತಂದರೆ ಅದನ್ನೇನೋ ಉತ್ತರ ಇಲ್ಲ. ಬಟ್ ಆ ತಪ್ಪು ಎಲ್ಲರಿಗೂ ಗೊತ್ತಾದಾಗ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ, ನಿಮ್ಮ ಮೇಲಿರುವ ಗೌರವ ಕಡಿಮೆ ಆಗಿರುತ್ತೆ, ನಿಮ್ಮ ಮೇಲಿರುವ ಪ್ರೀತಿ ಕಡಿಮೆ ಆಗಿಬಿಡುತ್ತೆ, ನಿಮ್ಮ ಸ್ಥಾನಮಾನಗಳನ್ನು ಕಳ್ಕೊಳ್ಳುವ ಸಾಧ್ಯತೆಗಳಿರುತ್ತೆ. ನೀವು ಒಳ್ಳೆ ಸ್ಥಾನಮಾನದಲ್ಲಿ ಕೂತ್ಕೊಂಡಿರ್ತೀರ, ಬಟ್ ನೀವು ಆ ತಪ್ಪು ಮಾಡಿದ್ದು ಯಾರಿಗೂ ಗೊತ್ತಿರಲ್ಲ. ಇವಾಗ ಎಲ್ಲರಿಗೂ ಗೊತ್ತಾಗೋಯ್ತು. ನಿಮ್ಮ ಅಧಿಕಾರವನ್ನು ಕಿತ್ಕೊಂಡ್ರು, ನಿಮ್ಮ ಅವಕಾಶಗಳನ್ನು ಕಿತ್ಕೊಂಡ್ರು, ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ರು, ನಿಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ, ನಿಮಗೆ ಅವರಿಗೆ ಸಂಬಂಧನೇ ಇರೋ ಥರ ನಿಮ್ಮನ್ನು ದೂರ ಇಟ್ಬಿಟ್ರು. ನಿಮಗೆ ಭಾಳ ಕಷ್ಟ ಆಗುತ್ತಿದ್ದು. ಸೊ ಆದ್ದರಿಂದ ಆ ಸೀಕ್ರೆಟಾಗೇ ಉಳಿಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ದೇವತಾರಾಧನೆ ಜಾಸ್ತಿ ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಬೇಕು. ಸೂರ್ಯನಾರಾಯಣಾಯ ನಮಃ ಅಂತ ಜಪ ಮಾಡ್ತಾ ಇರಬೇಕು. ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಬೇಕು. ಅಥವಾ ಸೂರ್ಯ, ಹೀಗೆ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತೆ, ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೆ ಫಲಪಂಚಾಮೃತ ಅಭಿಷೇಕಾದಿಗಳು ಮಾಡಿಸ್ಕೊಳ್ತಾ ಇರಬೇಕು. ಇಲ್ಲಾಂದ್ರೆ ನಾವು ವಿಶೇಷವಾಗಿ ನಿಮಗೆ ವಿಶೇಷ ಪರಿಹಾರಗಳು ಮಾಡ್ತಾ ಇದ್ದೇವಲ್ಲ, ಆ ವಿಶೇಷ ಪರಿಹಾರಗಳು ನಿಮ್ಮನ್ನು ಕೈ ಹಿಡಿಯುತ್ತೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ. 5ನೇಯ ಎಚ್ಚರಿಕೆ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜನವರಿ ತಿಂಗಳ ಮೊದಲು 15 ದಿನಗಳು ಅಂದರೆ ಜನವರಿ 15ನೇ ತಾರೀಕಿನ ತನಕ ನೀವು ಜಾಬ್ ರಿಸೈನ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅಥವಾ ಅವರೇ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ, ಇಲ್ಲ ನೀವೇ ರಿಸೈನ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಒಂದ್ಸಲ ನೀವೇನಾದ್ರು ಮೀನರಾಶಿಯವ್ರ ಕೆಲಸ ಕಳ್ಕೊಂಡ್ರಿ ಅಂದರೆ ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಕಾರಣ ನಿಮಗೆ 7.5 ಜನ್ಮ ಶನಿ, ನಿಮ್ಮ ರಾಶಿಯಲ್ಲೇ ಶನಿಗ್ರಹ ಇರತಕ್ಕಂಥದ್ದು. ಇನ್ನು ನೀವೇನಾದ್ರು ಈ ಜನವರಿಲಿ ಕೆಲಸ ಕಳ್ಕೊಂಡ್ರಿ ಜನವರಿ 15 ಒಳಗೆ ಅಂದರೆ ಜೂನ್ ತನಕ ಕೆಲಸ ಸಿಗಲ್ಲ. ನಿಮಗೆ ಆಮೇಲೆ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ, ಜೂನ್ ತನಕ ಕೆಲಸ ಸಿಗಲ್ಲ. ಜನವರಿ ಕೆಲಸ ಕಳ್ಕೊಂಬಿಟ್ರೆ. ಸೊ ದಯವಿಟ್ಟು ಅವರೇ ಕೆಲಸ ತೆಗೆದಾಕ್ತಾರೆ ಅಂದರೆ ಅದು ಆಗದೇ ಇರೋ ರೀತಿಯಲ್ಲಿ ಯಾರಿಗೆ ಯಾವ ರೀತಿ ನೈಸ್ ಹೊಡಿಬೇಕು, ಏನು ಮಾಡಬೇಕು, ಏನೇನು ಸಾಧನೆಗಳು ಮಾಡಿ ತೋರಿಸ್ಬೇಕು, ದಯವಿಟ್ಟು ಮಾಡಿಬಿಟ್ಟು ತೋರಿಸ್ಬಿಟ್ಟು ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಇಲ್ಲ ನೀವು ರಿಸೈನ್ ಮಾಡೋದಾದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇನ್ನೊಂದು ಕಡೆ ಆಲ್ರೆಡಿ ಕೆಲಸ ಸಿಕ್ಕಿದೆ ಅಂತಾದರೆ, ಧೈರ್ಯ ಇದೆ ಅಂತಾದರೆ ಮಾತ್ರ ಮಾಡಿ. ರಿಸೈನ್ ಮಾಡ್ಬಿಟ್ಟು ಕೆಲಸ ಬಿಡುತ್ತೀನಿ ಅಂದರೆ ಅದು ಹುಚ್ಚಾಟ ಆಗುತ್ತೆ, ಸೂಯಿಸೈಡಲ್ ಅದು, ಗೊತ್ತಾಯ್ತಲ್ವಾ? ಅಷ್ಟು ಇದು ಸಮಸ್ಯೆ. ದಯವಿಟ್ಟು ನೀವು ಕೆಲಸ ಬಿಡೋಕ್ಕೆ ಹೋಗಬೇಡಿ. ಬಹಳ ಇಂಪಾರ್ಟೆಂಟ್. ವೈಯಕ್ತಿಕ ಜಾತಕ ನೋಡಿದೆ ಕೆಲಸನೇ ಬಿಡಬೇಡಿ ಅಂತ ಹೇಳ್ತೀನಿ ನಾನು, ಆಯ್ತಲ್ವಾ? ಸೊ ಇಲ್ಲೇನಾಗ್ಬಿಡುತ್ತೆ, ಪರಿಹಾರಾದಿಗಳು ಕ್ರಮಗಳು ಬಹಳ ಮುಖ್ಯವಾಗಿರುತ್ತೆ. ಏನೇ ಮಾಡ್ಕೊಳ್ಳಿ, ಫಸ್ಟ್ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನೋ ಥರ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ.
ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು. ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ, ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ, ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಬೇಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ, ಅದನ್ನ ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮಗೆ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನ ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.